ನಮಸ್ಕಾರ ವೀಕ್ಷಕರೇ. ಅಸ್ಸಾಂನಲ್ಲಿ ಎಲೆಕ್ಷನ್ ಮುಗಿದರೂ ಎಲೆಕ್ಷನ್ ಟೈಮ್ನಲ್ಲಿ ಆಗಿದ್ದ ವಿವಾದ ಈಗ ತಾರಕಕ್ಕೇರಿದೆ. ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ಪತ್ನಿ ಕುರಿತಂತೆ ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಮಾಡಿದ್ದ ಆರೋಪದ ವಿರುದ್ಧ ರೊಚ್ಚಿಗೆದ್ದಿರೋ ಬಿಸ್ವಾ ಅದು ಸುಳ್ಳು ಅನ್ನೋದನ್ನ ಕ್ಲಾರಿಫೈ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಕೇಸ್ ದಾಖಲಾಗ್ತಾ ಇದ್ದಂತೆ ಪವನ್ ಖೇರಾ ನಾಪತ್ತೆ ಆಗಿರೋದನ್ನ ಕೂಡ ನೋಡ್ತಾ ಇದ್ದೀರಾ. ಈಗ ಈ ಕುರಿತಂತೆ ಸವಾಲ್ ಹಾಕಿರೋ ಹಿಮಂತ್ ಬಿಸ್ವಾ ಸರ್ಮಾ, ಮತ್ತೆ ನಾನು ಸಿಎಂ ಆದ್ರೆ ಪವನ್ ಖೇರಾ ತಮ್ಮ ಕೊನೆಯ ದಿನಗಳನ್ನು ಅಸ್ಸಾಂ ಜೈಲಲ್ಲೇ ಕಳೀತಾರೆ ಅನ್ನೋದನ್ನ ಹೇಳಿದ್ದಾರೆ. ಇದು ಕೇವಲ ಆಕ್ರೋಶದ ಮಾತುಗಳಲ್ಲದೆ ಅದಕ್ಕೆ ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ. ಇದು ಹಲವು ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಇನ್ನೊಂದೆಡೆ ಬಂಗಾಳದ ಅಸಲಿ ಮುಖವನ್ನ ಅಲ್ಲಿನ ನಾಗರಿಕನೊಬ್ಬ ಬಿಚ್ಚಿಡ್ತಾ ಇದ್ರೆ, ಬಂಗಾಳ ಜಯಿಸೋದಕ್ಕೆ ಬಿಜೆಪಿ ಮಾಡ್ಕೊಂಡಿರೋ ಬ್ಲೂ ಪ್ರಿಂಟ್ ರಿವೀಲ್ ಆಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಜಕೀಯದಲ್ಲಿ ಸುಳ್ಳು ಹೇಳೋದು, ಅಪಪ್ರಚಾರ ಮಾಡೋದು, ಚಾರಿತ್ರವದೆ, ಜನರ ದಿಕ್ಕು ತಪ್ಪಿಸೋದು ಇಂಥದೆಲ್ಲ ಸಹಜ ಅನ್ನಿಸ್ಕೊಂಡಿದೆ. ಅದರಲ್ಲೂ ಎಲೆಕ್ಷನ್ ಹೊತ್ತಲ್ಲಿ ಇದೆಲ್ಲ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಊಹಿಸೋದೇ ಬೇಡ. ಸಾಮಾಜಿಕ ಜೀವನಕ್ಕೆ ಕಾಲಿಟ್ಟ ಮೇಲೆ ಆರೋಪ ಪ್ರತ್ಯಾರೋಪ ಇದೆಲ್ಲದು ನಿರೀಕ್ಷಿತವೇ. ಒಬ್ಬರ ಮೇಲೆ ಆರೋಪ ಹೊರಿಸೋ ಹಕ್ಕು ಇರೋದು ನಿಜವೇ, ಆದ್ರೆ ಮಾಡಿದ ಆರೋಪದಲ್ಲಿ ಸತ್ಯ ಇಲ್ಲ ಅಂತಾದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈಗ ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಸಾಕ್ಷಿ ಆಗ್ತಾ ಇದ್ದಾರೆ. ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ಹೆಂಡತಿ ಬಳಿ ಹಲವು ದೇಶಗಳ ಪಾಸ್ಪೋರ್ಟ್ ಇದೆ, ಸಾಕಷ್ಟು ಕಡೆಗಳಲ್ಲಿ ಪ್ರಾಪರ್ಟಿ ಇದೆ ಅಂತ ಹೇಳಿದ್ರು. ಸಾಲದಕ್ಕೆ ಒಂದಷ್ಟು ದಾಖಲೆಗಳನ್ನ ತೋರಿಸಿ ತಮ್ಮ ಕೆಪಾಸಿಟಿ ತೋರಿಸುವುದಕ್ಕೆ ಹೋದ್ರು. ಆದ್ರೆ ಈ ಕಡೆಯಿಂದ ಸರ್ಮಾ ಇಲ್ಲದೆ ಇರೋ ಪ್ರಾಪರ್ಟಿಗೆ ದಾಖಲೆ ತೋರಿಸ್ತಾ ಇದ್ದಾರೆ. ಅಂದ್ರೆ ಆರೋಪದ ಜೊತೆಗೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ್ದಾರೆ ಅಂತ ಎರಡೆರಡು ಕೇಸ್ ಹಾಕಿ ಜಡಿದ್ರು. ಅಂದು ನಾಪತ್ತೆಯಾಗಿರೋ ಪವನ್ ಖೇರಾ ಎಲ್ಲಿದ್ದಾರೆ ಅನ್ನೋ ನಿಖರ ಮಾಹಿತಿ ಇಲ್ಲ. ಆದ್ರೆ ಈಗ ಸರ್ಮಾ ಮತ್ತೊಂದು ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಪ್ರಕರಣ ಸಂಬಂಧ ಮಾತನಾಡಿರೋ ಸರ್ಮಾ, ಮತ್ತೆ ನಾನು ಸಿಎಂ ಕುರ್ಚಿಯಲ್ಲಿ ಕೂತಿದ್ದೆ ಆದ್ರೆ ಪವನ್ ಖೇರಾ ಜೀವನ ಪರ್ಯಂತ ಅಸ್ಸಾಂ ಜೈಲಲ್ಲಿ ಇರಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಕ್ಲಾರಿಟಿ ಕೊಡೋ ಅವರು, ಸದ್ಯ ಎಲೆಕ್ಷನ್ ಹಿನ್ನೆಲೆ ನನಗೆ ಪವರ್ ಇಲ್ಲ, ಎಲ್ಲವನ್ನು ಎಲೆಕ್ಷನ್ ಕಮಿಷನ್ ಹ್ಯಾಂಡಲ್ ಮಾಡ್ತಾ ಇದೆ, ಅದರಿಂದ ಆಕ್ಷನ್ ತೆಗೆದುಕೊಂಡಿಲ್ಲ. ಒಂದು ವೇಳೆ ಪವರ್ ಇದ್ದಿದ್ರೆ ಈ ರೀತಿ ಸುಳ್ಳು ಹೇಳಿ ಖೇರಾ ಎಸ್ಕೇಪ್ ಆಗೋದಕ್ಕೆ ನೋಡಿದ್ರೆ ನಮ್ಮ ಟೀಮ್ ವಿಮಾನದಲ್ಲೇ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾ ಇತ್ತು. ಆದ್ರೆ ಈಗ ಆ ಅವಕಾಶ ಇರಲಿಲ್ಲ ಅನ್ನೋ ಕಾರಣಕ್ಕೆ ಕೇಸ್ ಆಗ್ತಾ ಇದ್ದ ಸುದ್ದಿ ಬರ್ತಾ ಇದ್ದ ಹಾಗೆ ದೆಹಲಿಗೆ ಹೋಗಿ ಅಲ್ಲಿಂದ ಹೈದರಾಬಾದ್ ಸೇರ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅಂದಹಾಗೆ ಈ ರೀತಿ ವಾರ್ನಿಂಗ್ ಕೊಟ್ರೆ ಬಹುತೇಕರು ಸಿಎಂ ಆಗಿರೋ ಕಾರಣಕ್ಕೆ ಅಧಿಕಾರವನ್ನ ಚಲಾಯಿಸ್ತಾ ಇದ್ದಾರೆ ಅಂತ ಅಂದುಕೊಳ್ತಾರೆ. ಅದಕ್ಕೂ ಕೂಡ ಕ್ಲಾರಿಟಿ ಕೊಡೋ ಬಿಸ್ವಾ, ನೋಡಿ, ಖೇರಾ ಮೇಲೆ ಆಕ್ಷನ್ ತೆಗೆದುಕೊಳ್ಳೋದನ್ನ ಈ ಪ್ರಕರಣಕ್ಕೆ ಮಾತ್ರ ಸೀಮಿತ ಮಾಡಬೇಡಿ. ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ಳೋದು ನಾನಲ್ಲ, ಬದಲಾಗಿ ಪೊಲೀಸರು ಹಾಗೂ ನಮ್ಮ ದೇಶದ ಕಾನೂನು. ದೇಶದ ಕಾನೂನಿನ ಪ್ರಕಾರ ಇಂಥ ಕೃತ್ಯಕ್ಕೆ ಯಾವ ರೀತಿ ಶಿಕ್ಷೆ ನೀಡಲಾಗುತ್ತೋ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸುಮ್ನೆ ತಮಗೆ ತೋಚಿದನ್ನ ಹೇಳಿ ಸುಳ್ಳು ಆರೋಪ ಮಾಡಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅಸ್ಸಾಂನಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಅಂದ್ರೆ ಮತ್ತೆ ಇದರ ತನಿಖೆ ಜೋರಾಗುತ್ತೆ. ಪವನ್ ಖೇರಾರನ್ನ ಅರೆಸ್ಟ್ ಮಾಡೋದು ಗ್ಯಾರಂಟಿ. ಮಾಡಿರೋ ತಪ್ಪಿಗೆ ಅಸ್ಸಾಂ ಜೈಲಲ್ಲಿ ಕಂಬಿ ಎಣಿಸ್ತಾರೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಖೇರಾಗೆ ಮಾತ್ರವಲ್ಲದೆ ಕಾಂಗ್ರೆಸ್ಗೂ ಬಿಸಿ ಮುಟ್ಟಿಸ್ತಾ ಇದೆ. ಯಾಕೆ ಈ ಕುರಿತಂತೆ ನಿರೀಕ್ಷೆ ಹೆಚ್ಚಿದೆ ಅಂದ್ರೆ, ಈ ಬಾರಿ ಅಸ್ಸಾಂನಲ್ಲಿ ಬಿಜೆಪಿ ಸರ್ಕಾರ ಬರೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಚುನಾವಣೆಗೂ 6 ತಿಂಗಳ ಮೊದಲೇ ಬಿಜೆಪಿ ವಾತಾವರಣ ಇತ್ತು. ಸಮೀಕ್ಷೆಗಳಲ್ಲೂ ಒನ್ ಸೈಡೆಡ್ ಅನ್ನೋ ರೀತಿ ವರದಿ ನೀಡಿದ್ರು. ಇದನ್ನು ದಾಟಿಯಲ್ಲಿ ಕಾಂಗ್ರೆಸ್ ಗೆದ್ದಿದೆ, ಆದ್ರೆ ನಿಜಕ್ಕೂ ಅದು ಪವಾಡ ಅಂತ ಅನ್ನಿಸ್ಕೊಳ್ಳುತ್ತೆ. ಅದರಿಂದ ಮತ್ತೆ ಬಿಸ್ವಾ ಸಿಎಂ ಆಗೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದ್ದು, ಪವನ್ ಖೇರಾ ಭವಿಷ್ಯ ಏನಾಗ್ಬೋದು ಅನ್ನೋ ಚರ್ಚೆ ಶುರುವಾಗಿದೆ. ಈಗಾಗಲೇ ನಾನು ಗುವಾಹಟಿಯಲ್ಲಿದ್ದೇನೆ ಅಂತ ಖೇರಾ ಸುಳ್ಳು ಹೇಳಿದ್ದು ರಿವೀಲ್ ಆಗಿದೆ. ಮುಖಭಂಗವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಆಗಾಗ ಒಂದು ವಿಡಿಯೋ ಮಾಡಿ ಮಾತಾಡ್ತಾ ಇದ್ದಾರೆ. ಆದ್ರೆ ಖೇರಾ ಸುಮ್ನಾದ್ರೂ ಬಿಸ್ವಾ ಈ ವಿಚಾರವನ್ನ ಬಿಡೋ ಲೆಕ್ಕದಲ್ಲಿಲ್ಲ. ಯಾಕಂದ್ರೆ ಈಗ ಹೋಗ್ಲಿ ಅಂತ ಬಿಟ್ರೆ ಬಿಸ್ವಾ ಪತ್ನಿ ಮೇಲೆ ಬಂದಿರೋ ಆರೋಪ ನಿಜ ಅಂತ ಜನಜನಿತವಾಗಿ ಬಿಡುತ್ತೆ. ಅದರಿಂದ ಸುಳ್ಳು ಹರಡಿದ್ರೆ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಎಲ್ಲರಿಗೂ ಅರ್ಥೈಸೋ ಸಲುವಾಗಿ ಖೇರಾ ಮೇಲೆ ಆಕ್ಷನ್ ಗ್ಯಾರಂಟಿ ಅಂತ ಚರ್ಚೆ ನಡೀತಾ ಇದೆ. ಇನ್ನು ಇತ್ತ ಬಂಗಾಳದ ಅಖಾಡದಲ್ಲಿ ಬಿಜೆಪಿ ಅಬ್ಬರದ ಪ್ರಚಾರ ಮುಂದುವರೆದಿದೆ. ಈಗಾಗಲೇ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಹವಾ ಕ್ರಿಯೇಟ್ ಮಾಡಿರೋದನ್ನ ನೋಡ್ತಾ ಇದ್ದೀರಾ. ಆದ್ರೆ ಎಲೆಕ್ಷನ್ ಪ್ರಚಾರದ ಕೊನೆಯ ದಿನದ ತನಕ ಬಿಜೆಪಿ ಹಾಕಿಕೊಂಡಿರೋ ನೀಲ ನಕಾಶೆ ಎಲ್ಲರ ಕಣ್ಣನ್ನ ಅರಳಿಸ್ತಾ ಇದೆ. ಮೊದಲ ಹಂತದಲ್ಲಿ ಪ್ರಧಾನಿ ಮೋದಿ 11 ರ್ಯಾಲಿ, ಯೋಗಿ ಆದಿತ್ಯನಾಥ್ 11 ಕಾರ್ಯಕ್ರಮಗಳು ಹಾಗೂ ಅಮಿತ್ ಶಾ ಬರೋಬ್ಬರಿ 30 ರ್ಯಾಲಿಗಳಲ್ಲಿ ಭಾಗಿಯಾಗಲಿದ್ದಾರೆ. ಓವರ್ ಆಲ್ ಆಗಿ ಬಂಗಾಳದಲ್ಲಿ ಸುಮಾರು 500 ರ್ಯಾಲಿಗಳು ಬಿಜೆಪಿ ಕಡೆಯಿಂದ ನಡೆಸೋ ಪ್ಲಾನ್ ಕೈಗೊಳ್ಳಲಾಗಿದೆ. ಇದರಲ್ಲಿ ಬೃಹತ್ ರ್ಯಾಲಿಗಳು, ಸಣ್ಣ ಮಟ್ಟದ್ದು ಹಾಗೂ ಎಲ್ಲಾ ರೀತಿಯ ರ್ಯಾಲಿಗಳನ್ನ ಒಳಗೊಂಡಿರುತ್ತೆ. ಪ್ರಧಾನಿ ಮೋದಿ, ಅಮಿತ್ ಶಾ, ಯೋಗಿ ಪ್ರತ್ಯೇಕ ರ್ಯಾಲಿ ಮಾತ್ರವಲ್ಲದೆ ಪ್ರಮುಖರು ಹಾಗೂ ಇತರೆ ನಾಯಕರು, ಸೆಲೆಬ್ರಿಟಿಗಳು, ಕೇಂದ್ರ ಸಚಿವರು ಹೀಗೆ ಬೇರೆ ಬೇರೆ ರೀತಿಯಲ್ಲೂ ಎಲ್ಲರೂ ಬಂಗಾಳದ ಎಲ್ಲಾ ದಿಕ್ಕುಗಳನ್ನ ಕವರ್ ಮಾಡಿಕೊಂಡು ಪ್ರಚಾರವನ್ನ ನಡೆಸಲಿದ್ದಾರೆ. ಈ ಬಾರಿ ಪ್ರಚಾರದ ಪ್ರಮುಖ ಉದ್ದೇಶವೇ ಬಂಗಾಳದ ಗ್ರೌಂಡ್ ನಲ್ಲಿ ಟಿಎಂಸಿ ಪ್ರಭಾವವನ್ನ ಓವರ್ಟೇಕ್ ಮಾಡೋದು. ಅದರಿಂದ ಕೇವಲ ಬೃಹತ್ ರ್ಯಾಲಿಗಳನ್ನ ಮಾತ್ರ ನಡೆಸದೆ ಚಿಕ್ಕ ಪುಟ್ಟ ಮಟ್ಟದಲ್ಲಿ ಜನರ ನಡುವೆ ಸಂಪರ್ಕ ಸಭೆಗಳನ್ನು ನಡೆಸಿ ತಳಮಟ್ಟದಿಂದ ಬಿಜೆಪಿಯನ್ನ ಗಟ್ಟಿಗೊಳಿಸೋ ಕೆಲಸ ಆಗ್ತಾ ಇದೆ.
ಇನ್ನು ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಷಣಗಳು ಕೇವಲ ನಾಮಕಾವಸ್ಥೆಗೆ ಮಾತ್ರ ಸೀಮಿತವಾಗಿರದೆ ಹೇಳೋ ವಿಚಾರದಲ್ಲಿ ಗಟ್ಟಿತನ ಇರಬೇಕು, ಹಾಗೆ ಬಹಳ ಅಗ್ರೆಸಿವ್ ಆಗಿ ಜನರಲ್ಲಿ ಅರಿವು ಮೂಡಿಸಬೇಕು ಅನ್ನೋ ಮೆಸೇಜ್ ಬಂದಿದೆ. ಅದರಿಂದ ಜನರಲ್ಲಿ ಯಾಕೆ ಟಿಎಂಸಿ ಸರ್ಕಾರ ಹೋಗ್ಬೇಕು, ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಕ್ಲಾರಿಟಿ ಸಿಗೋ ರೀತಿ ಅಚ್ಚುಕಟ್ಟಾಗಿ ಪ್ರಚಾರ ನಡೆಸುವಂತೆ ಎಲ್ರಿಗೂ ಕರೆ ನೀಡಲಾಗಿದೆ. ಪ್ರಮುಖವಾಗಿ ಯಾವೆಲ್ಲ ಹಿಂದೂ ಜನಸಂಖ್ಯೆ ಹೆಚ್ಚಿರೋ ಟಿಎಂಸಿ ಪ್ರಭಾವ ಜಾಸ್ತಿ ಇರೋ ಜಾಗಗಳಿದೆಯೋ ಅವೆಲ್ಲವನ್ನು ಕಾನ್ಸಂಟ್ರೇಟ್ ಮಾಡಿಕೊಂಡು ಹೆಚ್ಚಿನ ಪ್ರಚಾರಕ್ಕೆ ಆದ್ಯತೆ ನೀಡಲಾಗಿದೆ. ಅಲ್ಲದೆ ಬಂಗಾಳದ ಸಂಸ್ಕೃತಿ ಎತ್ತಿ ಹಿಡಿಯೋ ಕೆಲಸ ಕೂಡ ಆಗಲಿದೆ. ಏನೋ ವೋಟ್ಗಾಗಿ ಓಲೈಕೆ ರಾಜಕಾರಣ ಮಾಡೋ ಮಮತಾ ಹೇಗೆಲ್ಲ ಜನರ ದಿಕ್ಕು ತಪ್ಪಿಸ್ತಾರೆ ಅನ್ನೋದು ಗೊತ್ತಿದೆ. ಈಗ ಯುಪಿ ಸಿಎಂ ಯೋಗಿ ದಲಿತರ ವಿಚಾರದಲ್ಲಿ ಮಮತಾರ ಇಬ್ಬಗೆ ನೀತಿಯನ್ನ ಪ್ರಶ್ನಿಸಿ ಮಮತಾರನ್ನ ಸಿಕ್ಕಿಸಿದ್ದಾರೆ. ಪ್ರಚಾರದ ವೇಳೆ ಮಾತನಾಡೋ ಅವರು ಪಕ್ಕದ ಬಾಂಗ್ಲಾದೇಶದಲ್ಲಿ ದಲಿತ ಹಿಂದೂಗಳ ಮಾರಣ ಹೋಮ ಮಾಡಿದ್ರು. ಆದರೆ ಮಮತಾ ಈ ವಿಚಾರದಲ್ಲಿ ಸೈಲೆಂಟ್ ಆಗ್ಬಿಟ್ರು. ಯಾಕೆ ಮಾತಾಡ್ಲಿಲ್ಲ ಅಂದ್ರೆ ಇದನ್ನ ಖಂಡಿಸಿದ್ರೆ ಮುಸ್ಲಿಂ ಮತಗಳು ಬೀಳೋದಿಲ್ಲ ಅಂತ ಸೈಲೆಂಟ್ ಆಗ್ಬಿಟ್ರು ಅಂತ ಹೇಳಿದ್ದಾರೆ. ಬಾಂಗ್ಲಾ ಹಿಂದೂ ವಿಚಾರ ಬಂಗಾಳದಲ್ಲಿ ಯಾಕೆ ಮುಖ್ಯವಾಗುತ್ತೆ ಅಂದ್ರೆ ಈ ಹಿಂದೆ ಮಮತಾ ಬಾಂಗ್ಲಾದಿಂದ ಯಾರೇ ಬೇಕಾದ್ರೂ ಬನ್ನಿ ನಾನು ಸೇರಿಸ್ಕೊಳ್ತೀನಿ ಅಂತ ಹೇಳಿ ಭಾರತದ ಸಂವಿಧಾನಕ್ಕೆ ಸವಾಲು ಹಾಕಿದ್ರು. ಅಲ್ಲದೆ ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನ ರಾಜ್ಯದಿಂದ ಹೊರಹಾಕೋ ಎಸ್ಐಆರ್ ಪ್ರಕ್ರಿಯೆಗೂ ಕೂಡ ವಿರೋಧ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಆದ್ರೆ ಇನ್ನೊಂದು ದಿಕ್ಕಲ್ಲಿ ದಲಿತರ ಮೇಲೆ ಮಮತಾಗೆ ಮಮತೆಯೇ ಇಲ್ಲ ಅನ್ನೋ ಮಾತನ್ನ ಹೇಳೋ ಮೂಲಕ ಯೋಗಿ ಟಕ್ಕರ್ ಕೊಟ್ಟಿದ್ದಾರೆ. ಮತ್ತೊಂದೆಡೆ ಬಂಗಾಳದಲ್ಲಿ ಜನರು ಭಯದಿಂದ ಮಮತಾಗೆ ವೋಟ್ ಹಾಕ್ತಾ ಇದ್ದಾರೆ ಅನ್ನೋದಕ್ಕೆ ಇನ್ನೊಂದು ಪ್ರೂಫ್ ಸಿಕ್ಕಿದೆ. ಮಾಧ್ಯಮವೊಂದು ಜನರನ್ನ ಮಾತನಾಡಿಸೋ ಹೊತ್ತಲ್ಲಿ ಒಬ್ಬ ವ್ಯಕ್ತಿ ಬಳಿ ಬಂಗಾಳದ ಪರಿಸ್ಥಿತಿಯನ್ನ ಕೇಳ್ತಾರೆ. ಇಲ್ಲಿನ ಜನರು ನಿಜಕ್ಕೂ ಮಮತಾ ಅಧಿಕಾರವನ್ನ ಇಷ್ಟಪಡ್ತಾ ಇದ್ದಾರಾ ಅಥವಾ ಬದಲಾವಣೆ ಬಯಸ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಉತ್ತರಿಸುವ ಅವರು ಜನರು ನಿಜಕ್ಕೂ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ, ಆದ್ರೆ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಈಗ ನಾನು ಮಾತಾಡೋದನ್ನ ನೀವು ರೆಕಾರ್ಡ್ ಮಾಡ್ತಾ ಇದ್ದೀರಾ, ನನ್ನನ್ನ ಯಾರಾದ್ರೂ ನೋಡ್ಬಿಟ್ರೆ ಇವತ್ತು ರಾತ್ರಿಯೇ ನನಗೆ ಏನ್ ಬೇಕಾದ್ರೂ ಆಗ್ಬೋದು, ಇದು ಇಲ್ಲಿನ ಪರಿಸ್ಥಿತಿ ಅಂತ ಹೇಳ್ತಾರೆ. ಅಲ್ಲದೆ ಕೆಲವು ವಿಚಾರಗಳು ಬಂಗಾಳಿಗಳನ್ನ ತೀವ್ರವಾಗಿ ಕಾಡಿದ್ದು ಮಮತಾರನ್ನ ಸೋಲಿಸುವ ಮಟ್ಟಕ್ಕೆ ಆಕ್ರೋಶವನ್ನ ಹೊಂದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರೋದು ಆರ್ಜಿಕರ್ ಕಾಲೇಜ್ನಲ್ಲಿ ನಡೆದ ವೈದ್ಯ ಮೇಲಿನ ಅತ್ಯಾಚಾರ ಹಾಗೂ ಹತ್ಯೆ ಪ್ರಕರಣ. ಈ ಕೇಸ್ನಲ್ಲಿ ನ್ಯಾಯ ಸಿಕ್ಕಿಲ್ಲ. ವೈದ್ಯರು ಅಂದ್ರೆ ನಮ್ಮ ಜೀವವನ್ನ ಉಳಿಸುವವರು. ಅಂತ ವೈದ್ಯ ಮೇಲೆ ಆಸ್ಪತ್ರೆಯಲ್ಲೇ ಈ ರೀತಿ ದೌರ್ಜನ್ಯ ಮಾಡ್ತಾರೆ ಅಂದ್ರೆ ಹೇಗೆ ಸಹಿಸಿಕೊಳ್ಳೋದು? ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ಹೀಗೆ ಆಗಿದ್ರೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯನಾ? ಅದರಿಂದ ಬಂಗಾಳದ ಪರಿಸ್ಥಿತಿ ಬದಲಾಗಬೇಕಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಸರಿಯಾದ ರೀತಿಯಲ್ಲಿ ಪಾರದರ್ಶಕವಾಗಿ ಎಲೆಕ್ಷನ್ ನಡೀತು ಅಂದ್ರೆ ಖಂಡಿತ ಮಮತಾ ಸೋಲ್ತಾರೆ ಅನ್ನೋದನ್ನು ಕೂಡ ಅವರು ತಿಳಿಸಿದ್ದಾರೆ. ಸದ್ಯದ ಮಟ್ಟಿಗೆ ಬಂಗಾಳದ ಅಖಾಡ ಕ್ಷಣ ಕ್ಷಣಕ್ಕೂ ಕುತೂಹಲವನ್ನ ಕೆರಳಿಸ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.